ಸೇಲ್ಸ್ಮ್ಯಾನ್ ಪ್ರಾಬ್ಲಮ್. ಸೊ ಇದು ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮ್. ಸಪೋಸ್ 2 ಮಾರ್ಕ್ಸ್ ಕೇಳಿದ್ರು ಕೂಡ ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮ್ ಅಂದ್ರೆ ಏನು? So this is an optimization problem. So traveling salesman problem is an optimization problem. Optimization andre either maximization or minimization. So traveling salesman problem traveling salesman problem is an optimization problem. Optimization ಅಂದ್ರೆ either minimization or maximization ಇರಬೇಕು. ಸೊ ಇದು ನಿಮಗೆ ಆಕ್ಚುಲಿ ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಆಗಿರೋದು ಅದು minimization problem. So where a salesperson must visit a given set of cities. For example, A is one city, B another city, C and D. These are the cities. ಈ ಸಿಟೀಸ್ನ ಟ್ರಾವೆಲ್ ಸೇಲ್ಸ್ಮ್ಯಾನ್ ಏನ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ವಿಸಿಟ್. ಮಸ್ಟ್ ವಿಸಿಟ್ ಎ ಗಿವನ್ set of cities exact. This is the condition. Salesperson must visit a given set of cities exactly once. And another condition is that starting and ending at the same city. Suppose ಈ ಒಂದು ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮ್ ಅಲ್ಲಿ ಈ ಒಂದು 4 ಸಿಟೀಸ್ ಇದೆ ಅಂದ್ರೆ ಎ ಬಿ ಸಿ ಡಿ. ಈ ಒಂದು ಸಿಟಿ ಎ ಸಿಟಿಯಿಂದ ಸೇಲ್ಸ್ಮ್ಯಾನ್ ಟ್ರಾವೆಲ್ ಮಾಡಿದ್ರೆ ಪ್ರತಿ ಒಂದು ಸಿಟಿನೂ ಓನ್ಲಿ ಒನ್ಸ್ ವಿಸಿಟ್ ಮಾಡಬೇಕು. ಅದ್ರ ಜೊತೆಗೆ ಅಗೇನ್ ಹಿ ಹ್ಯಾಸ್ ಟು ರಿಟರ್ನ್ ಬ್ಯಾಕ್ ಟು ದ ವೇರ್ ಹಿ ಹ್ಯಾಸ್ ಸ್ಟಾರ್ಟೆಡ್ ದ ಜರ್ನಿ. ಸೊ ಅದನ್ನ ನಾವು ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಅಲ್ಲಿ ಕಂಡೀಷನ್ಸ್ ಕೊಟ್ಟಿರೋದು. ಸೊ ದೇ ಆಲ್ ವಿಸಿಟ್, ಪ್ರತಿ ಒಂದು ಸಿಟೀಸ್ನ ಎಕ್ಸಾಕ್ಟ್ ಆಗಿ ವಿಸಿಟ್ ಮಾಡಬೇಕು. ಅದಾದ್ಮೇಲೆ ಈ ಒಂದು ಏನು ಸ್ಟಾರ್ಟಿಂಗ್ ಸಿಟಿ ಏನಿರುತ್ತೆ ಅದು ಕೂಡ ಎಂಡ್ ಸಿಟಿ ಆಗಿರ್ಬೇಕು. The goal is to find the shortest possible route that covers all the cities and returns to the starting point. So this is what your traveling salesman problem. Number 1, traveling salesman problem is an optimization problem. Number 2, where a salesperson must visit a given set of cities exactly once and starting and ending at the same city. So these are the 3 important key points about the traveling salesman problem. And the goal is to, so I already told this traveling salesman problem is an optimization problem. So optimization ಅಂದ್ರೆ either minimum or maximum ನ ಕಂಡುಹಿಡಿಬೇಕಾಗುತ್ತೆ. ಸೊ ಇದರಲ್ಲಿ the goal of the traveling salesman problem is to find the shortest possible. Shortest ಅಂತ ಬಂದಾಗ so it is an minimum cost. ಸೊ minimum cost ಆಗಿರುತ್ತೆ. ಸೊ ಮಿನಿಮಮ್ ಕಾಸ್ಟ್ ನ ನೀವು ಅಂದ್ರೆ ಫಾರ್ ಎಕ್ಸಾಂಪಲ್ ಎ ಇಂದ ಸ್ಟಾರ್ಟ್ ಮಾಡ್ದ, ಸೊ ಬಿ ಸಿ ಡಿ ಎಕ್ಸಾಕ್ಟ್ ಆಗಿ ಒನ್ಸ್ ವಿಸಿಟ್ ಮಾಡಬೇಕು ಮತ್ತೆ ರಿಟರ್ನ್ ಬ್ಯಾಕ್ ಟು ಎ. ಆ ರೀತಿ ಬಂದಾಗ ಕಂಪ್ಲೀಟ್ ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಆ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಬೇಕು. ಮತ್ತೆ ಯಾವ ಕಾಸ್ಟ್ ನಮಗೆ ಯಾವ ಪಾತ್ ಅಲ್ಲಿ ಹೋದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ ಅದನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ದಿಸ್ ಈಸ್ ವಾಟ್ ಯುವರ್ ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮ್. I hope it is clear. So just ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಚಾಟ್ ಅಲ್ಲಿ ಕ್ಲಿಯರ್ ಅಂತ ಹಾಕಿದ್ರೆ ಸೊ ದಟ್ ಐ ಕ್ಯಾನ್ ಮೂವ್ ಟು ದ ಕಾನ್ಸೆಪ್ಟ್. ಆಲ್ರೆಡಿ ಕಾನ್ಸೆಪ್ಟ್ ಈಸ್ ಓವರ್. ಜಸ್ಟ್ ವಿಲ್ ಮೂವ್ ಆನ್ ಟು ದ ಪ್ರಾಬ್ಲಮ್. ಪ್ರಾಬ್ಲಮ್ ಅಲ್ಲಿ
ಯಾವ ರೀತಿ ಕೇಳ್ತಾರೆ ಮತ್ತೆ ಯಾವ ರೀತಿ ಸ್ಟೆಪ್ಸ್ ಅಲ್ಲಿ ನೀವು ಸಾಲ್ವ್ ಮಾಡಬೇಕಾಗತ್ತೆ. Okay, fine. So we'll move on to the problem. ಸೊ ನೀವು ಕೂಡ ಪೆನ್ ಅಂಡ್ ಪೇಪರ್ ರೆಡಿ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಸೊ ಪೆನ್ ಅಂಡ್ ಪೇಪರ್ ರೆಡಿ ಇದ್ರೆ ಸೊ ಯು ಕ್ಯಾನ್ ಟೇಕ್ ಡೌನ್ ದ ಪ್ರಾಬ್ಲಮ್. A is the one of the city, B is another city, C is another city, D is another city. Now edge cost. Just I will change the colors. See, weighted graph ಆಗಿರ್ಲೂಬಹುದು, ವೇಟೆಡ್ ಗ್ರಾಫ್ ಆಗಿರಬೇಕು. ಮತ್ತೆ ಈ ಡೈರೆಕ್ಟೆಡ್ ಪಾತ್, ಡೈರೆಕ್ಟೆಡ್ ಗ್ರಾಫ್ ಅಥವಾ ಅನ್ಡೈರೆಕ್ಟೆಡ್ ಗ್ರಾಫ್. ಸಪೋಸ್ ಇದು ಅನ್ಡೈರೆಕ್ಟೆಡ್ ಗ್ರಾಫ್ ಆದ್ರಿಂದ ಎ ಟು ಬಿನೂ ಹೋಗ್ತಾನೆ, ಬಿ ಟು ಎನೂ ಹೋಗ್ತಾನೆ. ಸಪೋಸ್ ಡೈರೆಕ್ಷನ್ಸ್ ಕೊಟ್ಟಿದ್ರು ಕೂಡ ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಡೈರೆಕ್ಷನ್ಸ್ ನ ಕೊಡ್ತಾ ಇದ್ದೀನಿ. ಸೊ ಡೈರೆಕ್ಷನ್ ಇಲ್ಲ, ಡೋಂಟ್ ವರಿ ಅಬೌಟ್ ದಟ್. ಸೊ ಅನ್ಡೈರೆಕ್ಟೆಡ್ ಗ್ರಾಫ್ ಅಂತ ತಗೊಂಡ್ರೆ ಸೊ ಎಲ್ಲ ಪಾಸ್ ಫ್ರಮ್ ಬಿ ಟು ಡಿ ಅಂತ ಹೋದ್ರೆ ಡಿ ಟು ಬಿನೂ ಆಗಿರುತ್ತೆ. ಸೊ ನಾವು ಐ ವಿಲ್ ಗಿವ್ ದ ಎಡ್ಜ್ ಕಾಸ್ಟ್, ದಟ್ ಈಸ್ ವೆಯ್ಟೆಡ್ ಗ್ರಾಫ್. ಸೊ ಎಡ್ಜ್ ಕಾಸ್ಟ್ ನ ನೀವೇನಾದ್ರೂ ಕಾಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನಾವು ವೆಯ್ಟೆಡ್ ಗ್ರಾಫ್ ಅಂತ ಕರಿತೀವಿ. ಸೊ ಎಡ್ಜಸ್ ಹ್ಯಾವಿಂಗ್ ಸಮ್ ವೇಟ್ಸ್, ಅಥವಾ ಇದನ್ನ ನಾವು ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ ಅಲ್ಲಿ ನಾವು ಕಾಸ್ಟ್ ಅಂತ ತಗೊಂತೀವಿ. ಸೊ ಇಲ್ಲಿಂದನೂ ಕೂಡ ಒಂದು ಎಡ್ಜ್ ಇದೆ, ಯಾಕಂದ್ರೆ ಪ್ರತಿ ಒಂದು ಸಿಟೀಸ್ ಕನೆಕ್ಟ್ ಆಗಿರ್ಬೇಕು. ಸೊ 4, 7, 6, 8, 5, 2. So these are the edge cost. ಈ ರೀತಿ ಪ್ರಾಬ್ಲಮ್ ಕೇಳಿದ್ರೆ ಸೊ ಫಸ್ಟ್ ನೀವೇನ್ ಮಾಡ್ಕೊಂತೀರ, ರೈಟ್ ಡೌನ್ ದ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್. ಸೊ ಡೈರೆಕ್ಟ್ ಆಗಿ ನೀವು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎ ಅಂತ ಸ್ಟಾರ್ಟಿಂಗ್ ಪಾಯಿಂಟ್ ತಗೊಂಡು ಡೈರೆಕ್ಟ್ ಆಗಿ ನೀವು ಎಡ್ಜಸ್ ನ ಬರೀಬಹುದು. ಸೊ ಈ ಎರಡು ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಸಪೋಸ್ ಇನ್ ದ ಪ್ರೀವಿಯಸ್ ಇಯರ್ ದೇ ಆಸ್ ದೇ ಗಿವನ್ ದ ಕಾಸ್ಟ್ ಮ್ಯಾಟ್ರಿಕ್ಸ್. ಆ ಕಾಸ್ಟ್ ನ ಯೂಸ್ ಮಾಡಿಕೊಂಡು ನೀವು ಒಂದು ಗ್ರಾಫ್ ನ ಬರ್ಕೋಬೇಕು. ಆ ಗ್ರಾಫ್ ನಲ್ಲಿ ತಗೊಂಡು ಎಗೈನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಯಾವ ರೀತಿ ಬೇಕಾದ್ರೂ ಕ್ವಶನ್ ನ ಕೇಳಬಹುದು. ಸೊ ನಿಮ್ಗೂ ಕೂಡ ಹೇಗೆ ಕಾಸ್ಟ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಫಾರ್ ಎ ವೆಯ್ಟೆಡ್ ಗ್ರಾಫಿಗೆ ಹೇಗೆ ನೀವು ಬರ್ಕೋಬೇಕು ಅದನ್ನು ಕೂಡ ನೀವು ತಿಳ್ಕೊಬಹುದು ಇದರಲ್ಲಿ. ಸೊ ಒಂದು ಟ್ಯಾಬ್ಯುಲರ್ ರೋಸ್ ಅಂಡ್ ಕಾಲಮ್ಸ್ ನ ಮಾಡ್ಕೊಳ್ಳಿ, ಎ ಬಿ ಸಿ ಡಿ. ಸೊ ಚೆಕ್ಔಟ್ ಎ. ಸೊ ಎ ಅಲ್ಲಿ ಯಾವ್ದಾದ್ರು ಲೂಪಿಂಗ್ ಎಡ್ಜಸ್ ಇದೆಯಾ? ಸೊ ಎಗೆ ಯಾವುದು ಎಡ್ಜ್ ಇಲ್ಲ, ಸೊ 0 ಅಂತ ಬರ್ಕೊಂತೀನಿ. ಎ ಟು ಬಿ ಡೈರೆಕ್ಷನ್ಸ್ ಇದೆ, ಸೊ ಎ ಟು ಬಿ ಕಾಸ್ಟ್ ಎಷ್ಟಿದೆ? 4. ಸೊ 4 ಅಂತ ಬರ್ಕೊಂತೀನಿ. ದೆನ್ ಎ ಟು ಸಿ 7, ಎ ಟು ಡಿ ದಟ್ ಈಸ್ 6, ನಾವು ಕಮಿಂಗ್ ಟು ಬಿ, ಬಿ ಟು ಎ. ಸೊ ಇದು ಡೈರೆಕ್ಟೆಡ್, ಎರಡು ಕಡೆನೂ ಡೈರೆಕ್ಷನ್ ಇದೆ, ಅಥವಾ ಅನ್ಡೈರೆಕ್ಟೆಡ್ ಗ್ರಾಫ್ ಆದ್ರೂ ಸೇಮ್ ವ್ಯಾಲ್ಯೂನ ರಿಟೈನ್ ಮಾಡ್ಕೋಬಹುದು. ಸೊ ಬಿ ಟು ಎನು ಕನೆಕ್ಷನ್ ಇರುತ್ತೆ. ಇದು ಡೈರೆಕ್ಟೆಡ್ ಗ್ರಾಫ್ ಆದ್ರಿಂದ ಸೊ ಫ್ರಮ್ ಬಿ ಇಂದನೂ ಎ ಹೋಗಿದೆ. ಬಿ ಟು ಬಿ ದೇರ್ ಇಸ್ ನೋ ಎಡ್ಜ್, ಸೊ ದಟ್ 0. ಬಿ ಟು ಸಿ ಎಡ್ಜ್ ಇದೆ ನೋಡಿ, ಫ್ರಮ್ ಬಿ ಟು ಸಿ 8 ಅಂತ ಬರ್ಕೊಳ್ಳಿ. ಅಗೈನ್ ಬಿ ಟು ಡಿ ದೇರ್ ಇಸ್ ಅನ್ ಎಡ್ಜ್, ದಟ್ ಈಸ್ 2. Now coming back to C, C to A 7 ಇದೆ, so 1. C to B 8 ಇದೆ, ಬರ್ಕೊಳ್ಳಿ. C to C there is no edge, 0. C to D 5 ಅಂತ ಇದೆ. Now from D to A
6. From D to B, 2. From D to C, 5. From D to D, there is no loop, so you have to write on 0. ಸೊ ವೆಯ್ಟೆಡ್ ಗ್ರಾಫ್ ಅಂತ ಕೊಟ್ಟಾಗ ನೀವು ಕಾಸ್ಟ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ನ ನೀವು ಈ ರೀತಿ ಬರ್ಕೋಬೇಕಾಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ನಾವು ಬ್ರೂಟ್ ಫೋರ್ಸ್ ಮೆಥಡ್, ಸೊ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಅದರ್ ಅಲ್ಗಾರಿದಮ್ ಪ್ಯಾರಾಡಿಗಮ್ಸ್ ಅಲ್ಲಿಯೂ ಅಥವಾ ಅಲ್ಗಾರಿದಮ್ ಅಪ್ರೋಚಸ್ ಅಲ್ಲೂ ಕೂಡ ಸಾಲ್ವ್ ಮಾಡ್ತಾರೆ. ಬಟ್ ನಿಮ್ಮ ಸಿಲೆಬಸ್ ಅಲ್ಲಿ ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿರೋ ಸಿಲೆಬಸ್ ಅಲ್ಲಿ ಬ್ರೂಟ್ ಫೋರ್ಸ್ ಮೆಥಡ್ ನ ಯೂಸ್ ಮಾಡಿಕೊಂಡು ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ ನ ಫೈಂಡ್ ಔಟ್, ಏನು ಮಿನಿಮಮ್ ಕಾಸ್ಟ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಕೆಲವರು ಕ್ವಶನ್ ಪೇಪರ್ ಕೊಟ್ಟಿರೋದ್ರಲ್ಲಿ ಟೇಕ್ ಡೌನ್ ದ ಸ್ಟಾರ್ಟಿಂಗ್ ಸಿಟಿ ಆಸ್ ಎ ಅಂತಾನು ತಗೋಬಹುದು, ಅಥವಾ ಬಿ ಅಂತಾನು ತಗೋಬಹುದು, ಅಥವಾ ಸಿ ಅಥವಾ ಡಿ ಅಂತಾನು ತಗೋಬಹುದು. ಅವರೇ ಕೊಟ್ಟಿದ್ರೆ ವೆಲ್ ಅಂಡ್ ಗುಡ್, ಅದೇ ತಗೋಬೇಕು. ಬಟ್ ನೀವ್ ಯಾವ್ದೇ ಅಂತ ಫಸ್ಟ್ ಸ್ಟಾರ್ಟಿಂಗ್ ಸಿಟಿ ಮಾತ್ರ ನಂಗೆ ಗೊತ್ತು, ಸೊ ಅದ್ರಲ್ಲಿ ಮಾತ್ರ ಮಾಡ್ತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ಅವರು ಸ್ಪೆಸಿಫೈ ಮಾಡಿರ್ತಾರೆ ಎ ಅಥವಾ ಬಿ ಅಥವಾ ಸಿ ಅಥವಾ ಡಿ ಯಾವ್ದಾದ್ರು ಸ್ಟಾರ್ಟಿಂಗ್ ಸಿಟಿ. ಸೊ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಅಲ್ಲಿ ಎ ಅನ್ನೋದನ್ನ ಒಂದು ಸ್ಟಾರ್ಟಿಂಗ್ ಸಿಟಿ ಆಗಿ ತಗೊಂತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಸಿಟಿ ಎ. ಸೊ ಫ್ರಮ್ ಎ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎ ಇಂದ ಬಿಗೆ ಹೋಗ್ಬೇಕು, ಅಗೈನ್ ಎ ಇಂದ ಡಿಗೂ ಹೋಗ್ಬೋದು, ಎ ಇಂದ ಸಿಗೂ ಹೋಗ್ಬೋದು. ಅಥವಾ ಫಾರ್ ಎಕ್ಸಾಂಪಲ್ ಒಂದು ಪಾತ್ ನ ಹೇಳ್ತೀನಿ, ಎ ಟು ಬಿ, ಬಿ ಟು ಡಿ, ಡಿ ಟು ಸಿ. ಸೊ ಒಂದ್ ಕಂಡೀಷನ್ ಏನು ಅಂದ್ರೆ ಪ್ರತಿ ಒಂದು ಸಿಟಿನ ಒಂದೇ ಸಾರಿ ಟ್ರಾವೆಲಿಂಗ್ ಏನು ಸೇಲ್ಸ್ ಮ್ಯಾನ್ ಇದ್ದಾನೆ ಅದನ್ನು ವಿಸಿಟ್ ಆಗಿರ್ಬೇಕು. ಸೊ ಎ ಇಂದ ಬಿಗೆ ಬಂದ, ಸೊ ವಿಸಿಟೆಡ್ ಬಿ ಸಿಟಿ. ಸೊ ಡಿಗೆ ಆಲ್ರೆಡಿ ವಿಸಿಟೆಡ್, ಸಿ ಆಲ್ಸೋ ವಿಸಿಟೆಡ್. ಬಟ್ ಏನು ಸ್ಟಾರ್ಟಿಂಗ್ ಸಿಟಿ ತಗೊಂಡಿದ್ದಾನೆ ಅದು ಕೂಡ ಎಂಡ್ ಸಿಟಿ ಆಗಿರ್ಬೇಕು. ಸೊ ಅಲ್ಲಿಗೆ ನೀವು ಆ ಕಂಡೀಷನ್ ಅಲ್ಲಿ ಏನಂದ್ರೆ ಬಿ ಸಿ ಡಿ ಓನ್ಲಿ ಎಕ್ಸಾಕ್ಟ್ಲಿ ಒನ್ಸ್ ವಿಸಿಟ್ ಮಾಡಿರ್ಬೇಕು. ಸ್ಟಾರ್ಟಿಂಗ್ ಸಿಟಿ ಯಾವ್ದಿರುತ್ತೆ ಅದನ್ನೇ ಕೂಡ ಎಂಡಿಂಗ್ ಸಿಟಿ ಆಗಿ ತಗೋಬೇಕಾದ್ರಿಂದ ಸೊ ಇದನ್ನು ಕೂಡ ನಾವು ಎ ಅನ್ನೋದನ್ನ ಸ್ಟಾರ್ಟಿಂಗ್ ಸಿಟಿ ಆಸ್ ವೆಲ್ ಆಸ್ ಎಂಡಿಂಗ್ ಸಿಟಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ತಾನೋ ಮತ್ತೆ ಕಂಪ್ಲೀಟ್ ಆಗಿ ಎಲ್ಲಾ ಸಿಟೀಸ್ ನ ಒನ್ಸ್ ವಿಸಿಟ್ ಮಾಡಿ, ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಬಿಟ್ಟು ಇನ್ನೆಲ್ಲಾ ಸಿಟೀಸ್ ನ ಒಂದ್ಸಾರಿ ವಿಸಿಟ್ ಮಾಡಬೇಕು. ಮತ್ತೆ ವಿಸಿಟ್ ಎಲ್ಲ ಆದ್ಮೇಲೆ ಅಗೇನ್ ಹಿ ಹ್ಯಾಸ್ ಟು ಕಮ್ ಬ್ಯಾಕ್ ಟು ದ ವೇರ್ ಹಿ ಹ್ಯಾಸ್ ಸ್ಟಾರ್ಟೆಡ್ ದ ಜರ್ನಿ. ಸೊ ಇಲ್ಲಿ ಒಂದು ಸ್ಟಾರ್ಟಿಂಗ್ ಸಿಟಿ ಎ ಅಂತ ತಗೊಂಡ್ರೆ ಸೊ ನೀವು ಯಾವುದೇ ಪಾತಲ್ಲಿ ಬಂದ್ರು ಎ ಇಂದ ಸ್ಟಾರ್ಟ್ ಆಗ್ಬೇಕು ಮತ್ತೆ ಎ ಇಂದ ಎಂಡ್ ಆಗ್ಬೇಕು. ಸೊ ನಾವು ಸೊ ಬ್ರೂಟ್ ಫೋರ್ಸ್ ಮೆಥಡ್ ಅಂತ ಬಂದಾಗ ಈ ಬ್ರೂಟ್ ಫೋರ್ಸ್ ಮೆಥಡ್ ಅಲ್ಲಿ ನಾವು ಸ್ಟ್ರೈಟ್ ಫಾರ್ವರ್ಡ್ ಮೆಥಡ್ ಆಗಿರುತ್ತೆ. ಮತ್ತೆ ವಿ ಹ್ಯಾವ್ ಟು ಜನರೇಟ್ ಎ ಕಾಂಬಿನೇಷನ್. ಸೊ ಇಲ್ಲಿ ಎ ಟು ಬಿ, ಬಿ ಟು ಡಿ, ಸಿ ಅದೊಂದು ಕಾಂಬಿನೇಷನ್ ಆದ್ರೆ ಅಗೈನ್ ಎ ಟು ಬಿ, ಬಿ ಟು ಸಿ, ಸಿ ಟು ಡಿ, ಅಗೈನ್ ಡಿ ಟು ಎ ಇದೊಂದು ಕಾಂಬಿನೇಷನ್ ಆಗುತ್ತೆ. ಎಷ್ಟು ಕಾಂಬಿನೇಷನ್ಸ್ ಬರುತ್ತೆ ಅಷ್ಟು ಕಾಂಬಿನೇಷನ್ಸ್ ನ ನಾವು ಫಸ್ಟ್ ಬರ್ಕೋಬೇಕಾಗತ್ತೆ. ಸೊ ಈಗ ನಾನು ಕೆಲವು ಕಾಂಬಿನೇಷನ್ಸ್ ನ ಬರಿತಾ ಇದ್ದೀನಿ, ನೋಡ್ಕೋಬಹುದು. ಎ ಟು ಬಿ, ದೆನ್ ಬಿ ಟು ಡಿ, ಅಗೈನ್ ಡಿ ಟು ಸಿ. ಸೊ ಎ ಟು ಬಿ, ಡಿ ಟು ಸಿ, ಅಗೈನ್ ಸಿ ಟು ಎ. ಸೊ ಅಲ್ಲಿಗೆ ನಿಮಗೆ ಗೊತ್ತಾಗಬೇಕು ಪ್ರತಿಯೊಂದು ಸಿಟೀಸ್ ನ ವಿಸಿಟ್ ಮಾಡಿದ್ದಾನೆ ಒನ್ಸ್ ಅಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಸೇಮ್ ಇದೆ. ಸೊ ಅಲ್ಲಿಗೆ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ನಾವು ಕ್ಯಾಲ್ಕುಲೇಟ್ ಎ ಟು ಬಿ ಏನಿದೆ ವ್ಯಾಲ್ಯೂ, ಸೊ ಇದರಲ್ಲೂ ಕೂಡ ಕಾಸ್ಟ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಲ್ಲೂ ನೋಡ್ಕೋಬಹುದು ಎ ಬಿ. ಸೊ ದಟ್ ಈಸ್ 4. ಸೊ ರೈಟ್ ಡೌನ್ ಹಿಯರ್ 4. ಬಿ ಟು ಡಿ, ಬಿ ಇಂದ ಡಿ ಬನ್ನಿ. ಸೊ ಬಿ ಇಂದ ಡಿ 2 ಇದೆ. ದೆನ್ ಡಿ ಟು ಸಿ ಬನ್ನಿ. ಸೊ ಡಿ ಟು ಸಿ ಏನಿದೆ 5 ಇದೆ. ಸಿ ಟು ಎ, ಸಿ ಟು ಎ ಬಂದಾಗ 7 ಇದೆ. ಸೊ ಇದೆಲ್ಲಾನು ಕೂಡ ನೀವು ಟೋಟಲ್ ಮಾಡ್ಕೋಬೇಕಾಗತ್ತೆ. ಸೊ 4 ಪ್ಲಸ್ 2 6, 6 ಪ್ಲಸ್ 5 11, 11 ಪ್ಲಸ್ 7 18. ಸೊ ದಿಸ್ ಈಸ್ ದ ಒನ್ ಆಫ್ ದ ಪಾತ್ ಕಾಸ್ಟ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ
ಮತ್ತೆ ಹೇಳ್ತೀನಿ ನೋಡಿ, ಎ ಟು ಬಿ, ಬಿ ಟು ಡಿ, ಡಿ ಟು ಸಿ, ಸಿ ಟು ಎ. ದಿಸ್ ಈಸ್ ಒನ್ ಆಫ್ ದ ಪಾಸಿಬಲ್ ಕಾಂಬಿನೇಷನ್. ಈ ಒಂದು ಕಾಂಬಿನೇಷನ್ ನಲ್ಲಿ ನಾವು ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿದ್ದೀನಿ. ಸ್ಯಾಟಿಸ್ಫೈ ಮಾಡಿದ್ಮೇಲೆ ಸೊ ಅದರಲ್ಲಿ ಮಿನಿಮಮ್ ಕಾಸ್ಟ್ ಏನ್ ಬಂದಿದೆ ಅದನ್ನ ನಾವು ಇಲ್ಲಿ ಬರ್ಕೋಬೇಕು. ಎಗೈನ್ ಇನ್ನ ಒಂದು ಪಾಸಿಬಲ್ ಪಾತ್ ನ ಬರ್ಕೊಂತೀನಿ ನೋಡಿ. ಎ ಟು ಬಿ ಟು ಡಿ, ಸಾರಿ ಬಿ ಟು ಸಿ ಅಂತ ತಗೊಂತೀನಿ. ಎಗೈನ್ ಟು ಡಿ, ಡಿ ಟು ಎ. ಎಗೈನ್ ಬಿ ಸಿ ಡಿ 3 ವಿಸಿಟ್ ಮಾಡಿದಾಗ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಸೇಮ್ ಇರೋದ್ರಿಂದ ಕಂಪ್ಲೀಟ್ ಆಗಿದೆ. ಸೊ ಎಗೈನ್ ಕಂಡೀಷನ್ ಸ್ಯಾಟಿಸ್ಫೈಡ್. ನಾವು ಎಗೈನ್ ಎ ಟು ಬಿ ಎಷ್ಟಿದೆ? 4 ಇದೆ. ಬಿ ಟು ಸಿ ಏನಿದೆ? ವ್ಯಾಲ್ಯೂ 8 ಇದೆ. ಸಿ ಟು ಡಿ 5 ಇದೆ. ಡಿ ಟು ಎ 6 ಇದೆ. ಸೊ ಇದನ್ನ ಟೋಟಲ್ ಮಾಡಿ. 4 ಪ್ಲಸ್ 8 12, 12 ಪ್ಲಸ್ 5 17, 17 ಪ್ಲಸ್ 6 23. ಸೊ ನೀವು ನನ್ನ ಜೊತೆಲೆ ಮಾಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ, ಬಟ್ ನಿಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಎಗೈನ್ ಅನದರ್ ಕಾಂಬಿನೇಷನ್ ನಾನು ಇಲ್ಲಿ ಬರ್ಕೊಂತೀನಿ. ಎ ಟು ಸಿ, ಸಿ ಟು ಡಿ, ಡಿ ಟು ಬಿ, again b to a is equal to, so again cdb, visit only once, starting and ending point. Now calculate the cost. a to c ಇದೆ 7, c to d ಎಷ್ಟಿದೆ? 5 ಇದೆ. again b to d ಎಷ್ಟಿದೆ? 2 ಇದೆ. again b to a ಎಷ್ಟಿದೆ? 4 ಇದೆ. so 7 plus 5 12, 12 plus 2 14, 14 plus 4 18. ಸೊ ಇದರಲ್ಲೂ ಕೂಡ 18 ಅನ್ನೋದೇ ಕಾಸ್ಟ್ ಬಂದಿದೆ. ಇದೇ ರೀತಿ ನೀವು ಪಾಸಿಬಲ್ ಕಾಂಬಿನೇಷನ್, ಎಗೈನ್ ಇನ್ನ ಒಂದು ಕಾಂಬಿನೇಷನ್ ನ ಬರ್ತೀನಿ ನೋಡಿ. ಎ ಟು ಡಿ, ಡಿ ಟು ಬಿ, ಬಿ ಟು ಸಿ, ಎಗೈನ್ ಸಿ ಟು ಎ. Again D, B, C exactly once. A starting point, A also ending point reach ಆಗಿದ್ದಾನೆ. So you have to calculate the cost. So A to D ಎಷ್ಟಿದೆ ವ್ಯಾಲ್ಯೂ? 6 ಇದೆ. D to B 2 ಇದೆ. B to C 8 ಇದೆ. C to A 7 ಇದೆ. ಸೊ ಇದನ್ನ ನೀವು ಟೋಟಲ್ ಮಾಡ್ಕೊಳ್ಳಿ. 6 plus 2 8, 8 plus 8 26, 26. Okay, 8 plus 8 16, 16 plus 7 23. ಸೊ ಈ ರೀತಿ ಒಂದು ಪಾಸಿಬಲ್ ಕಾಂಬಿನೇಷನ್ಸ್ ಬರ್ತಾ ಹೋಗುತ್ತೆ. ಇದರಲ್ಲಿ ಯಾವುದು ಮಿನಿಮಮ್ ಕಾಸ್ಟ್? ಫಾರ್ ಎಕ್ಸಾಂಪಲ್ ನಾನಿಲ್ಲೇನು ನಿಮಗೆ ಪಾಸಿಬಲ್ ಕಾಂಬಿನೇಷನ್ಸ್ ನ ಬರೆದಿದ್ದೀನಿ, ಅದರಲ್ಲಿ ಮಿನಿಮಮ್ ಕಾಸ್ಟ್ 18. ಸೊ 18 is the minimum cost. Minimum cost is equal to 18. ಇದಾದ್ಮೇಲೆ ಪಾಸಿಬಲ್ ಪಾರ್ಟ್ಸ್ ಅಂತ ಬರಬೇಕಾಗತ್ತೆ. ನೀವು ಜಸ್ಟ್ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ಮಾರ್ಕ್ಸ್ ಸಿಗೋದಿಲ್ಲ, ಕಂಪ್ಲೀಟ್ ಮಾರ್ಕ್ಸ್ ಸಿಗೋದಿಲ್ಲ. ಪಾಸಿಬಲ್ ಪಾರ್ಟ್ಸ್ ಏನು ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ತಗೊಂಡಿದ್ದಾನೆ. ಸೊ ಎ ಟು ಬಿ, ಬಿ ಟು ಡಿ, ಡಿ ಟು ಸಿ, ಸಿ ಟು ಎ ಇದೊಂದು ಪಾತ್ ಆದ್ರೆ, ನೆಕ್ಸ್ಟ್ ಇನ್ನೊಂದು ಪಾತು ಎ ಟು ಸಿ, ಸಿ ಟು ಡಿ, ಡಿ ಟು ಬಿ ಅಂಡ್ ಅಗೇನ್ ಬಿ ಟು ಎ. ಈ ರೀತಿ ಪಾಸಿಬಲ್ ಪಾತ್ ನ ಬರಬೇಕು. ಸೊ ಕಂಪ್ಲೀಟ್ ಈ ಪ್ರಾಬ್ಲಮ್ ನ ಸ್ಟೆಪ್ ಬೈ ಸ್ಟೆಪ್ ಏನ್ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ನೀವು ಮಾಡಿದ್ರೆ ಯು ವಿಲ್ ಗೆಟ್ ಎ ಮ್ಯಾಕ್ಸಿಮಮ್ ಮಾರ್ಕ್ಸ್. ಸಪೋಸ್ 5 ಮಾರ್ಕ್ಸ್ ಈಗ ಅಥವಾ 7 ಮಾರ್ಕ್ಸ್ ಕೇಳಿದ್ರೆ ನಿಮಗೆ 7 ಔಟ್ ಆಫ್ 7 ಬರುತ್ತೆ. ಅದು ಕೂಡ ಕರೆಕ್ಟ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಿರ್ಬೇಕು. ಸೊ ಅರ್ಜೆಂಟ್ ಅಲ್ಲಿ ನೀವು ಇಲ್ಲಿ ಏನಾದ್ರು ಕ್ಯಾಲ್ಕುಲೇಷನ್ ಒಂದು ವ್ಯಾಲ್ಯೂ ತಪ್ಪಾದ್ರೆ, ಸೊ ಅಲ್ಲಿ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ಮಿನಿಮಮ್ ಕಾಸ್ಟ್ ಕೊಟ್ಟಿರ್ತಾರೆ, ಪಾಸಿಬಲ್ ಪಾತ್ಸ್ಗಳು ಕೊಟ್ಟಿರ್ತಾರೆ, ಅವೆರಡು ನೋಡ್ತೀವಿ. ಸೊ ನಿಮ್ಮ ಸ್ಟೆಪ್ಸಿಗೆ 1-2 ಮಾರ್ಕ್ಸ್ ಕೊಟ್ಟು ಅಲ್ಲಿಗೆ ಕಂಪ್ಲೀಟ್ ಮಾಡ್ತೀವಿ. ಏನಾದ್ರು ಕಾಸ್ಟ್ ಅಡಿಷನ್ ಅಲ್ಲಿ ಪ್ರಾಬ್ಲಮ್ ಆಗಿದ್ರೆ ನಿಮಗೆ ಅಲ್ಲಿಗೆ ಪ್ರಾಬ್ಲಮ್ ಕೂಡ ತಪ್ಪಾಗುತ್ತೆ. ಸೊ ಬೆಟರ್
ಅಡಿಷನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಅಡಿಷನ್ ಮಾಡಿ. ಸೊ ಈ ರೀತಿ ನೀವು ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಅದು ಯೂಸಿಂಗ್ ಬ್ರೂಟ್ ಫೋರ್ಸ್ ಮೆಥಡ್ ಇನ್ ಯುವರ್ ಸಿಲೆಬಸ್. ಅದು ತುಮಕೂರು ಯೂನಿವರ್ಸಿಟಿ ಸಿಲೆಬಸ್ ಪ್ರಿಸ್ಕ್ರೈಬ್ ಮಾಡಿರೋದ್ರಿಂದ ಕಂಪ್ಲೀಟ್ ಈ ರೀತಿ ಇದೆ. ಅಂದ್ರೆ ಬ್ರೂಟ್ ಫೋರ್ಸ್ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ಮಾಡಿ. ಸೊ ಬ್ರೂಟ್ ಫೋರ್ಸ್ ಟೆಕ್ನಿಕ್ ಅಂದ್ರೆ ಇಟ್ ಈಸ್ ಎ ಸ್ಟ್ರೈಟ್ ಫಾರ್ವರ್ಡ್ ಟೆಕ್ನಿಕ್ ಟು ಜನರೇಟ್ ಎ ಕಾಂಬಿನೇಷನ್ಸ್ ಜನರೇಟ್ ಮಾಡ್ಕೋಬೇಕು. ಆ ಜನರೇಟ್ ಮಾಡ್ಕೊಂಡಿರೋದಕ್ಕೆ ನೀವು ಅದರಲ್ಲಿ ಯಾವ್ದು ಆಪ್ಟಿಮೈಸೇಷನ್ ಮಿನಿಮಮ್ ಬೇಕು ಅಂದ್ರೆ ಮಿನಿಮಮ್, ಮ್ಯಾಕ್ಸಿಮಮ್. ಸೊ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ ಅಂತ ಬಂದ್ರೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಆಪ್ಟಿಮೈಸೇಷನ್ ಪ್ರಾಬ್ಲಮ್. ಅಂಡ್ so where the traveling salesman person has to visit all the city exactly once and starting ಮತ್ತೆ ending city same ಆಗಿರಬೇಕು. And the main goal you have to specify the goal of the problem. ಸೊ ಯಾವುದೇ ಒಂದು ಪ್ರಾಬ್ಲಮ್ನ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ಕೊಟ್ರೆ ಮೇನ್ ಗೋಲ್ ಬರೀಬೇಕಾಗುತ್ತೆ. ದ ಮೇನ್ ಗೋಲ್ ಆಫ್ ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಇಸ್ ಟು ಫೈಂಡ್ ಔಟ್ ದ ಶಾರ್ಟೆಸ್ಟ್ ಪಾತ್ where he has to complete all the condition. ಯಾವ ಕಂಡೀಷನ್? ಪ್ರತಿಯೊಂದು ಸಿಟೀಸ್ ಒಂದ್ಸತಿ ವಿಸಿಟ್ ಮಾಡಿರ್ಬೇಕು, ಒನ್ಸ್ ಬಿಟ್ಟು ಇನ್ ಯಾವುದೇ ತರ ವಿಸಿಟ್ ಆಗಿರ್ಬಾರ್ದು, ಮತ್ತೆ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಪಾಯಿಂಟ್ ಸೇಮ್ ಆಗಿರ್ಬೇಕು. ಈಗ ಎ ಅಂತ ತಗೊಂಡ್ರೆ ಅಗೈನ್ ಎಂಡಿಂಗ್ ಪಾಯಿಂಟ್ ಎ. ಸೊ ನೀವು ಇದರಲ್ಲಿ ನೋಡ್ಕೋಬಹುದು, ಸ್ಟಾರ್ಟಿಂಗ್ ಸಿಟಿ ಎ ಇದೆ, ಎಂಡಿಂಗ್ ಸಿಟಿ ಎ ಇದೆ. ಈ ರೀತಿ ನೀವು ಪಾಸಿಬಲ್ ಕಾಂಬಿನೇಷನ್ಸ್ ನ ಬರ್ಕೊಂಡು ಫೈಂಡ್ ಔಟ್ ಮಾಡಿ. ಇದರಲ್ಲಿ ಮಿನಿಮಮ್, ಯಾಕಂದ್ರೆ ಫೈಂಡ್ ದ ಶಾರ್ಟೆಸ್ಟ್ ಅಂದ್ರೆ ಮಿನಿಮಮ್ ಅಂತ ಇರುತ್ತೆ. ಸೊ ಮಿನಿಮಮ್ ಯಾವ್ದಿದೆ ಅದನ್ನ ಮಿನಿಮಮ್ ಕಾಸ್ಟ್ 18 ಅಂತ ಬರೀರಿ. ಅದಾದ್ಮೇಲೆ ಪಾಸಿಬಲ್ ಪಾತ್ಸ್, ಯಾವ್ಯಾವ ಪಾತ್ಸ್ ಇದೆ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಮಾಡಿದ್ರೆ ಮಾತ್ರ ಕಂಪ್ಲೀಟ್ 7 out of 7 ಇಫ್ ದ ಮಿನಿಮಮ್ ಕಾಸ್ಟ್ ಈಸ್ ಕರೆಕ್ಟ್ ಅಂಡ್ ಆಲ್ಸೋ ದ ಪಾಸಿಬಲ್ ಪಾತ್ ಈಸ್ ಆಲ್ಸೋ ಕರೆಕ್ಟ್. ಸೊ ಪಾತ್ ನೀವು ತಪ್ಪಬಾರ್ದು ಮತ್ತೆ ಮಿನಿಮಮ್ ಕಾಸ್ಟ್ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಒನ್ಸ್ ಇಫ್ ಯು ಕ್ಲಿಯರ್ ದಿಸ್ ಟಾಪಿಕ್ ಅಂದ್ರೆ ಮೆನ್ಷನ್ ಇನ್ ದ ಚಾಟ್ TSP is clear. TSP ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್, ಈ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅಂತ. ಸೊ ಚಾಟ್ ಅಲ್ಲಿ ಐ ವಿಲ್ ಎಕ್ಸ್ಪೆಕ್ಟ್. ಸೊ ಚಾಟ್ ಮಾಡಿ TSP is clear. Then we'll move on to the knapsack problem. Yes, okay, TSP is clear. Fine. So ನಿಮಗೂ ಕೂಡ ಐ ಥಿಂಕ್ ನೀವು ಕೂಡ ಸಾಲ್ವ್ ಮಾಡ್ತಾ ಇದ್ದೀರಾ ನನ್ನ ಜೊತೆ ಅಂತ ಅನ್ಕೊಂಡಿದ್ದೀನಿ. ಬೆಟರ್ ನನ್ನ ಜೊತೆನೆ ಸಾಲ್ವ್ ಮಾಡ್ತಾ ಇರಿ. ಸೊ ನಿಮಗೆ ಈಸಿ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಅಲ್ಲೂ ಕೂಡ ಕನ್ಫ್ಯೂಷನ್ ಇರೋದಿಲ್ಲ. ಸೊ ನಾವು ನೆಕ್ಸ್ಟ್ ಪ್ರಾಬ್ಲಮ್ is that we have to move on to the next problem, that is